ಇನ್ನು ಮುಂದಿನ ಸುದ್ದಿಗೆ ಹೋಗೋಣ. ಈಗ ನಡೀತಾ ಇರುವ ಜಾತಿ ಗಣತಿ ನಿಗದಿತ ಸಮಯದೊಳಗೆ ಮಾಡೋದಕ್ಕಾಗೋದಿಲ್ಲ, 10 ದಿವಸ ಇದನ್ನು ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಕಳೆದ ವಾರನೇ ಒಂದು ಸುದ್ದಿ ಹಾಕಿದ್ವಿ ನಾವು. ಎಕ್ಸ್ಟೆಂಡ್ ಮಾಡೋದಿಲ್ಲ ಅಂತ ರಾಜ್ಯ ಸರ್ಕಾರದಿಂದ ಮುಖ್ಯಮಂತ್ರಿಗಳಿಂದ ಉತ್ತರ ಬಂದಿತ್ತು. ಈಗ ಎಕ್ಸ್ಟೆಂಡ್ ಮಾಡಿದ್ದಾರೆ. 18ನೇ ತಾರೀಖಿನ ತನಕ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆಯ ಅವಧಿಯನ್ನ ವಿಸ್ತರಿಸಲಾಗಿದೆ. ಅಲ್ಲಿ ತನಕ ಶಾಲೆಗಳಿಗೆ ರಜೆ, ಸರ್ಕಾರಿ ಶಾಲೆಗಳಿಗೆ ಮತ್ತು ಅನುದಾನಿತ ಶಾಲೆಗಳಿಗೆ ಶಿಕ್ಷಕರನ್ನು ಪೂರ್ಣ ಪ್ರಮಾಣದಲ್ಲಿ ಬಳಸಿಕೊಳ್ಳುವ ನಿರ್ಧಾರ ಆಗಿದೆ. ಅಕ್ಟೋಬರ್ 18ರ ತನಕ ನಡೆಯುತ್ತೆ ಜಾತಿ ಗಣತಿ. ಈ ನಿರ್ಧಾರವನ್ನ ಸ್ವತಃ ಮುಖ್ಯಮಂತ್ರಿಗಳೇ ಘೋಷಣೆ ಮಾಡಿದ್ರು. ದಿನಕ್ಕೆ 15 ಮನೆಗಳ ಸಮೀಕ್ಷೆ ಕಾರ್ಯ ಮುಗಿಬೇಕು. ಅಕ್ಟೋಬರ್ 18ರೊಳಗೆ ಪೂರ್ತಿ ಕೆಲಸ ಆಗಬೇಕು. ಸಮೀಕ್ಷೆ ಸರಿಯಾಗಿ ಮಾಡದ ಶಿಕ್ಷಕರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ. ಉದ್ದೇಶಪೂರ್ವಕವಾಗಿ ಹಿಂದೇಟು ಹಾಕಿದ ಶಿಕ್ಷಕರ ವಿರುದ್ಧವೂ ಕ್ರಮ ಕೈಗೊಳ್ಳಲಾಗುತ್ತೆ. ಜಾತಿ ಗಣತಿ ಮಾಡುವುದಕ್ಕೆ ಹೋದಾಗ 3 ಶಿಕ್ಷಕರ ಮೃತಪಟ್ಟಿದ್ದಾರೆ. ಅವರಿಗೆ 20 ಲಕ್ಷ ರೂಪಾಯಿ ಪರಿಹಾರ ಅಂತ. ನಾವು ಈ ಪೂರ್ಣ ಕೆಲಸ ಆಗಬೇಕಾದ್ರೆ ಇನ್ನೊಂದು ಸ್ವಲ್ಪ ದಿನ ಅವಕಾಶ ಕೊಡಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಕನಿಷ್ಠ 10 ದಿನಗಳ ಅವಕಾಶ ಕೊಡಬೇಕು ಹೆಚ್ಚುವರಿಯಾಗಿ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ. ಇದು ಟೀಚರ್ಸ್ ಅಸೋಸಿಯೇಷನ್ ಅವರು ಕೊಟ್ಟಿರ್ತಕ್ಕಂಥ ಮನವಿ. ಅದಕ್ಕೆ ನಾವು ಸರ್ಕಾರ ತೀರ್ಮಾನ ಮಾಡಿದೆ, ನಾಳಿದ್ದು ವರ್ಕಿಂಗ್ ಡೇಸ್ 3 ದಿನ ಇದೆ. ಆಮೇಲೆ ವರ್ಕಿಂಗ್ ಡೇಸ್ ಬರ್ತಕ್ಕಂಥದ್ದು 13, 14, 15, 16, 17, 18 ಇಷ್ಟು ದಿನ ಶಾಲೆಗಳಿಗೆ ರಜಾ ಕೊಡ್ತೀವಿ. ಗೌರ್ಮೆಂಟು ಮತ್ತು ಏಡೆಡ್ ಸ್ಕೂಲ್ಸು ಬಿಫೋರ್ ದಿ ದೀಪಾವಳಿ ಅಂದರೆ ನರಕ ಚತುರ್ದಶಿಗಿಂತ ಮುಂಚಿತವಾಗಿ ಮುಗಿಸ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಸೊ 8 ವರ್ಕಿಂಗ್ ಡೇಸು ರಜಾ, ಸರ್ಕಾರ ರಜಾ ಕೊಡ್ತಕ್ಕಂಥದ್ದು 8 ವರ್ಕಿಂಗ್ ಡೇಸ್. ಉಳಿದವು ಗೌರ್ಮೆಂಟ್ ಹಾಲಿಡೇ ಬರ್ತವೆ. 12 ದಿನ ಸಿಗ್ತದೆ. ಈ 12 ದಿನಗಳಲ್ಲಿ ಸಂಪೂರ್ಣ ಸರ್ವೆ ಕಾರ್ಯ ಮುಗಿಸಬೇಕು ಅಂತಕ್ಕಂಥ ಸ್ಪಷ್ಟವಾದಂಥ ಸೂಚನೆಯನ್ನು ಕೊಟ್ಟಿದ್ದೀವಿ. ಯಾರು ಈ ಸರ್ವೆ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಹಿಂದೇಟು ಹೊಡಿತಾರೆ, ಉದ್ದೇಶಪೂರ್ವಕವಾಗಿ ಒಪ್ಪಲ್ಲ ಅಂಥವ್ರ ಮೇಲೆ ಸರ್ಕಾರ ಶಿಸ್ತಿನ ಕ್ರಮ ತಗೊಳ್ತದೆ. ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ರಜೆಯನ್ನ 10 ದಿನ ವಿಸ್ತರಿಸಲಾಗಿದೆ. ಮತ್ತು ಸಿಲೆಬಸ್ ಹಿಂದೆ ಉಳಿಯಲ್ವಾ ಅನ್ನುವ ಪ್ರಶ್ನೆ. ಸ್ಪೆಷಲ್ ಕ್ಲಾಸ್ ತಗೊಂಡು ಸಿಲೆಬಸ್ ಪೂರ್ಣಗೊಳಿಸ್ತೀವಿ ಅಂತ ಉಪಮುಖ್ಯಮಂತ್ರಿಗಳು ಹೇಳಿದ್ರು. ಶಿಕ್ಷಕರ ಮನವಿಯಂತೆ 3 ದಿನ ವಿಸ್ತರಿಸಲಾಗಿದೆ. ಶಿಕ್ಷಕರ ಮನವಿಯಂತೆ 10 ದಿನ ವಿಸ್ತರಿಸಲಾಗಿದೆ. ಸರ್ಕಾರಕ್ಕೆ ಕೊಟ್ಟ ಮನವಿ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಉಪಮುಖ್ಯಮಂತ್ರಿಗಳು ಹೇಳಿದರು. ವಿದ್ಯಾರ್ಥಿಗಳಿಗೆ ಮುಂದೆ ವಿಶೇಷ ಬೋಧನಾ ಅವಧಿಯನ್ನ ನಡೆಸುತ್ತೇವೆ ಅಂತ ಅವರು ಕೂಡ ಅಫಿಷಿಯಲ್ ಆಗಿ ನಮಗೆ ರೈಟಿಂಗ್ ನಲ್ಲಿ ಕಮಿಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಸೊ ಯಾರಿಗೂ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುವುದಿಲ್ಲ. ಈಗೇನ್ ನಾವು ರಜಾ ಅವರಿಗೆ ಕೊಡ್ತಾ ಇದೀವಿ
ಅದನ್ನ ಕಾಂಪನ್ಸೇಟ್ ಮಾಡಲಿಕ್ಕೆ ಅದಕ್ಕೆ ಟೈಮ್ ಎಕ್ಸ್ಟೆನ್ಷನ್ ಲೋಕಲ್ ಸ್ಪೆಷಲ್ ಕ್ಲಾಸ್ ತಗತ್ತೆ ಮುಗಿಸ್ತಾರೆ. ಸ್ಪೆಷಲ್ ಕ್ಲಾಸ್ ತಗೊಂಡು ಒಂದೊಂದು ಗಂಟೆ ಎಕ್ಸ್ಟೆನ್ಷನ್ ಮಾಡಿ ಆ ಲೋಕಲ್ಗೆ ನಾವು ಅದನ್ನ ಬಿಡ್ತೇವೆ. ಸೊ ಆ ಪಾಠಗಳೇನಿದೆ ಆ ಪಾಠ ಪ್ರವಚನಗಳನ್ನ ಯಾವ ಕಾರಣಕ್ಕೂ ತೊಂದರೆ ಆಗದ ರೀತಿಯಲ್ಲಿ ನಾವು ನೋಡ್ಕೊಳ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.